ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೂತಾರ. ಆತ್ಮೀಯರೇ, ನಮ್ಮ DK ಶಿವಕುಮಾರ್ ಅವ್ರಿಗೆ ಏನಾಗಿದೆ, ಅಷ್ಟೊಂದು ಪ್ರೀತಿನ ಧರ್ಮಸ್ಥಳದ ಆ ಹೆಗ್ಗಡೆ ಅವರ ಮೇಲೆ ಅವ್ರಂಥವ್ರಲ್ಲ ಅಂತ ಇನ್ನೂ ಪ್ರಪೋಸ್ ಮಾಡ್ತಾ ಇದ್ದಾರೆ. ಸಂತೋಷ ಇರ್ಬೋದು ಅವ್ರ ದೃಷ್ಟಿಯಲ್ಲಿ. ಅದನ್ನು BJP ಮತ್ತು RSS ತಲೆ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೇನು ನಡೆದಿಲ್ಲ ಅನ್ನೋಂಗೆ ಮಾತಾಡ್ತಾ ಇದ್ದಾರೆ. ನಿಜವಾಗಿ ಒಬ್ಬ ಉಪಮುಖ್ಯಮಂತ್ರಿಯಾಗಿ ಸರ್ಕಾರ ಜವಾಬ್ದಾರಿ ತೊಗೊಂಡಂಥ ವ್ಯಕ್ತಿ ಈ ರೀತಿ ಮಾತಾಡೋದು ಸರಿನಾ? SIT ಕೇವಲ ಬುರುಡೆ ಒಂದು ತನಿಖೆ ಮಾಡೋಕ್ಕೆ ನೇಮಿಸಿಲ್ಲ ಅನ್ನೋದು ತಮಗೆ ಗೊತ್ತಿಲ್ವಾ? ಅವ್ರಿಗೆ ಆಯಿತು. ಮೇನು ಈಗ ಇನ್ನೊಬ್ಬ ವಿಜಯೇಂದ್ರ ಸರ್ಕಾರ ಮೇಲೆ ಹಾಕೋದು, ಸರ್ಕಾರ ವಿಜಯೇಂದ್ರ ಮೇಲೆ ಹಾಕೋದು ಅಂದರೆ ಒಬ್ಬರ ಮೇಲೆ ಒಬ್ಬರು ಹಾಕಿ ಈ ಕೇಸನ್ನು ಹಳ್ಳ ಹಿಡಿಸುವಂಥ ವಿಷಯನ ಇವತ್ತು ಇಡೀ ರಾಜ್ಯ ಎದ್ದು ನಿಂತದ. ಕಳೆದ 20 ವರ್ಷಗಳಿಂದ ತನಿಖೆ ಮಾಡಂತಲ್ಲದ. ಕೇವಲ ಬುರುಡೆ ಒಂದನ್ನು ತನಿಖೆ ಮಾಡಂತಿಲ್ಲ. ಹೌದು, ಸಿಕ್ಕಿಲ್ಲ ಕೆಲವು ಕಡೆ ಏನೋಗಳು, ಕೆಲವೊಂದೇನೋ ಕರೆ ಹೋಗಿದ್ದಾವೆ, ಮತ್ತೇನೋ ಆಗಿದ್ದಾವೆ, ಸೈಂಟಿಫಿಕ್ ರೀಸನ್ಸ್ ಇದ್ದಾವಲ್ಲ. ಅದರಲ್ಲಿ ಸತ್ಯದ ಸುಳ್ಳೇನು, ಹೆಣ್ಮಕ್ಳ ಮೇಲೆ ಆದಂಥ ದಾಳಿಗಳ ಸುಳ್ಳೇನು, ಅಲ್ಲಿ ಅನ್ಯಾಯ ಆಗಿರೋ ಸುಳ್ಳೇನು, ಅದನ್ನು ಇವತ್ತು ನಾಗಲಕ್ಷ್ಮಿ ಚೌಧರಿ ಅವ್ರು ಕೇಳ್ತಾ ಇದ್ದಾರೆ. 20 ವರ್ಷ ತನಿಖೆ ಮಾಡಂತ ಹೇಳಿದರೆ ಬುರುಡೆ ಒಂದೇ ಬೆನ್ನೀತಿದ್ರೆ ಹೇಗೆ SIT ಅಂತ? SIT ಯಾರ ಆಜ್ಞೆ ಮೇಲೆ ನಡೀತಾ ಇದೆ? ಹೌದು, ನ್ಯಾಯಾಂಗದ ಮೂಲಕ ಚಿನ್ನಯ್ಯ ಬಂದ, ಒಬ್ಬ ಭೀಮಾಗಿಯೋ ಒಬ್ಬ ಮುಸುಕ್ದಾರಿಯಾಗಿಯೋ ಬಂದ ಸತ್ಯವನ್ನು ಹೇಳಿದ್ದ ಅಂತ